ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಬನ್ನಿ ಯಾಕೋಬನ ಪತ್ರಿಕೆನ ಕಲಿಯೋಣ. 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಿದೆ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರಾದಂಥ ನಾವು ಹೇಗಿರಬೇಕು ಎನ್ನುವುದನ್ನ 2ನೇ ಅಧ್ಯಾಯ ನಮಗೆ ಕಲಿಸ್ಕೊಡ್ತದೆ. ಪ್ರಾಮುಖ್ಯವಾಗಿ 1ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ ಹೇಳುವಂತ ಒಂದು ವಿಷಯ ಏನಂದ್ರೆ ಪಕ್ಷಪಾತಿಗಳಾಗಿರಬಾರ್ದು ಎನ್ನುವುದನ್ನ ಹೇಳ್ತಿದೆ. ಬಡವರು ಬಂದಾಗ, ಇಲ್ಲಾಂದ್ರೆ ಶ್ರೀಮಂತರು ಬಂದಾಗ ನಮ್ಮ ಸ್ವಭಾವ, ನಮ್ಮ ಭಾವನೆಗಳು, ನಮ್ಮ ವರ್ತನೆ ಹೇಗಿದೆ ಎನ್ನುವುದನ್ನ ನಮಗೆ ಹೇಗಿರಬೇಕು ಎನ್ನುವುದನ್ನ ಕಲಿಸ್ಕೊಡ್ತದೆ. 14ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೂ ನಮ್ಮ ನಂಬಿಕೆ ಕ್ರಿಯೆಯಲ್ಲಿ ತೋರ್ಪಡಬೇಕು. ಬರೀ ಮಾತನಾಡದೆ ನಮ್ಮ ನಂಬಿಕೆ ಕ್ರಿಯೆಯಲ್ಲಿ ನಾವು ತೋರಿಸಿದ್ರೆ ನಮ್ಮ ನಂಬಿಕೆಗೆ ಜೀವ ಇದೆ ಎನ್ನುವುದನ್ನ ಯಾಕೋಬನು ಹೇಳ್ತಾ ರಾಹೇಲನ ಬಗ್ಗೆ, ಅಬ್ರಾಹ್ಮನ ಬಗ್ಗೆ ಉದಾಹರಣೆಯನ್ನು ಕೊಡುವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಸ್ವಲ್ಪ ಆಲೋಚನೆ ಮಾಡೋಣ. ನಾವೆಲ್ಲರೂ ಯೇಸು ಸ್ವಾಮಿನ ನಂಬಿದ್ದೀವಿ, ಆದರೆ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆಯಲ್ಲಿ ಜೀವ ಇದೆ, ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆ ಇತರರು ನೋಡುವಾಗ ಯೇಸುವನ್ನ ನಂಬಿದೀವಿ ಎನ್ನುವುದನ್ನ ನಾವು ಪ್ರೀತಿಯಲ್ಲಿ, ಯಥಾರ್ಥತೆಯಲ್ಲಿ ಬೇರೆಯವರಿಗೆ ತೋರಿಸ್ತಾ ಇದೀವಿ ಎನ್ನುವುದನ್ನ ಯೋಚನೆ ಮಾಡೋಣ. ನಮ್ಮ ನಂಬಿಕೆ ಬೇರೆಯವ್ರಿಗೆ ತಿಳಿದು ಬರೋದು ಯಾವಾಗ ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ಒಬ್ಬರನ್ನೊಬ್ರು ಪ್ರೀತಿಸುವಾಗ ನೀವು ನನ್ನನ್ನು ನಂಬಿದೀರಾ, ನನ್ನ ಶಿಷ್ಯರ ಅಂತ ಬೇರೆಯವರು ತಿಳಿದುಕೊಳ್ಳುತ್ತಾರೆ ಎನ್ನುವಂತ ರೀತಿಯಲ್ಲಿ ಹೇಳ್ತದೆ. ಆದುದರಿಂದ ಯೇಸುವನ್ನ ನಂಬಿರುವಂತವರಾದ ನಾವು ಯಥಾರ್ಥವಾಗಿ ಪ್ರೀತಿ ಮಾಡೋಣ. ನಮ್ಮ ನಂಬಿಕೆ ನಮ್ಮ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ಕ್ರಿಯೆಯಲ್ಲಿ ತೋರ್ಪಡಲಿ. ಅಬ್ರಾಹ್ಮನ ಅದನ್ನೇ ಮಾಡಿದನು. ಅವನ ಸ್ವಂತ ಮಗನನ್ನೇ ಸಮರ್ಪಿಸಿದನು, ದೇವರನ್ನ ಸಂಪೂರ್ಣವಾಗಿ ನಂಬಿದನು. ನಮ್ಮ ಜೀವಿತದಲ್ಲೂ ಕೂಡ ನಾವು ನಮ್ಮ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸಿ ದೇವರ ನಾಮನ ಮಹಿಮೆ ಪಡಿಸೋಣ. ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.